IPL ಶುರುವಾದಾಗಿನಿಂದ ಅಂದರೆ 2008ರಿಂದ 2024ರವರೆಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ RCBಯ ಸ್ಥಾನವನ್ನು ನೋಡೋಣ. 2008ರ ಮೊದಲನೇ ಸೀಸನ್ನಲ್ಲಿ 7ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2009ರ ಎರಡನೇ ಸೀಸನ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋತು ರನ್ನರ್ ಅಪ್ ಆಗಿ ಉಳಿದುಕೊಳ್ಳುತ್ತೆ. 2010ರ ಮೂರನೇ ಸೀಸನ್ನಲ್ಲಿ 3ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2011ರ 4ನೇ ಸೀಸನ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋತು ರನ್ನರ್ ಅಪ್ ಆಗಿ ಉಳಿದುಕೊಳ್ಳುತ್ತೆ. 2012ರ 5ನೇ ಸೀಸನ್ನಲ್ಲಿ 5ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2013ರ 6ನೇ ಸೀಸನ್ನಲ್ಲಿ 5ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2014ರ 7ನೇ ಸೀಸನ್ನಲ್ಲಿ 7ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2015ರ 8ನೇ ಸೀಸನ್ನಲ್ಲಿ ಕ್ವಾಲಿಫೈಯರ್ 2ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಸೋತು 3ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2016ರ 9ನೇ ಸೀಸನ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತು ರನ್ನರ್ ಅಪ್ ಆಗಿ ಉಳಿದುಕೊಳ್ಳುತ್ತೆ. 2017ರ 10ನೇ ಸೀಸನ್ನಲ್ಲಿ 8ನೇ ಸ್ಥಾನದಲ್ಲಿ ಉಳಿದುಕೊಳ್ಳುತ್ತೆ. 2018ರ 11ನೇ ಸೀಸನ್ನಲ್ಲಿ 6ನೇ ಸ್ಥಾನದಲ್ಲಿ ಉಳಿದುಕೊಳ್ಳುತ್ತೆ. 2019ರ 12ನೇ ಸೀಸನ್ನಲ್ಲಿ 8ನೇ ಸ್ಥಾನದಲ್ಲಿ ಉಳಿದುಕೊಳ್ಳುತ್ತೆ. 2020ರ 13ನೇ ಸೀಸನ್ನಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಸೋತು 4ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2021ರ 14ನೇ ಸೀಸನ್ನಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ KKR ವಿರುದ್ಧ ಸೋತು 4ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2022ರ 15ನೇ ಸೀಸನ್ನಲ್ಲಿ ಕ್ವಾಲಿಫೈಯರ್ 2ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತು 3ನೇ ಸ್ಥಾನದಲ್ಲಿ ತನ್ನ ಜರ್ನಿನ ಎಂಡ್ ಮಾಡಿಕೊಳ್ಳುತ್ತೆ. 2023ರ 16ನೇ ಸೀಸನ್ನಲ್ಲಿ 6ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. 2024ರ 17ನೇ ಸೀಸನ್ನಲ್ಲಿ ಎಲಿಮಿನೇಟರ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋತು 4ನೇ ಸ್ಥಾನದಲ್ಲಿ ತನ್ನ ಜರ್ನಿಯನ್ನು ಎಂಡ್ ಮಾಡಿಕೊಳ್ಳುತ್ತೆ. ಇದೇ ರೀತಿಯ ಕ್ರಿಕೆಟ್ ಸಂಬಂಧಿತ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.